ನಮಸ್ಕಾರ ವೀಕ್ಷಕರೇ, ಇದು ಶಿವಾರಾಧನೆ ಕಾರ್ಯಕ್ರಮ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಂದು ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುವ ವಿಶೇಷ ಕಾರ್ಯಕ್ರಮ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಾವು ಯಾವುದೇ ಶಿವನ ದೇವಸ್ಥಾನ ಇರಲಿ, ಅದರ ಇತಿಹಾಸ, ಮಹಿಮೆ, ಪವಾಡಗಳು, ಅಲ್ಲಿನ ವಿಶೇಷತೆಗಳು, ಪೂಜೆಗಳು, ಜಾತ್ರಾ ಮಹೋತ್ಸವಗಳು ಏನೇ ಇರಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡುತ್ತೇವೆ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನಲ್ಲಿರುವ ಒಂದು ಪವರ್ಫುಲ್ ಶಿವಾಲಯವನ್ನು ನಿಮಗೆ ತೋರಿಸಲಿದ್ದೇವೆ. ಈ ಶಿವಾಲಯ ಯಾವುದಕ್ಕೆ ಪ್ರಸಿದ್ಧ, ಇಲ್ಲಿನ ರಹಸ್ಯಗಳೇನು, ಇಲ್ಲಿನ ನಿಗೂಢಗಳೇನು ಎಂಬುದನ್ನು ತಿಳಿಯೋಣ ಬನ್ನಿ. ಶಿವನ ಪ್ರತಿಯೊಂದು ದೇವಸ್ಥಾನಗಳು ನಮ್ಮನ್ನು ಅಚ್ಚರಿಗೊಳಿಸುತ್ತವೆ. ದೇವಸ್ಥಾನದ ಆವರಣದ ಪ್ರದೇಶದಿಂದ ಒಂದು ರೀತಿಯ ಧನಾತ್ಮಕ ಸ್ಫೂರ್ತಿ ನೀಡುತ್ತದೆ. ಶಿವನ ದೇವಸ್ಥಾನಗಳಲ್ಲಿ ಇದು ಹೆಚ್ಚು ಅಂತಲೇ ಹೇಳಬಹುದು. ಯಾಕಂದರೆ ಇಲ್ಲಿ ಮೊಳಗುವ ಶಿವನ ಆರಾಧನೆಗಳು, ಪೂಜೆಗಳು, ಅಭಿಷೇಕಗಳು ಇವೆಲ್ಲವೂ ಪ್ರತಿಯೊಬ್ಬರಿಗೂ ಆಶೀರ್ವಾದ. ಕೆಲವೊಂದು ಪ್ರದೇಶಗಳಲ್ಲಿ ಉದ್ಭವ ಲಿಂಗಗಳು ಇರಬಹುದು, ಮತ್ತೆ ಕೆಲವು ಪ್ರತಿಷ್ಠಾಪಿಸಿರಬಹುದು, ಆದರೆ ಶಿವನ ಶಕ್ತಿ ಮಾತ್ರ ಒಂದೇ ಆಗಿರುತ್ತದೆ. ಇಂತಹ ಸ್ಥಳಗಳಲ್ಲಿ ಲಯಕಾರಕ ಶಿವನು ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಮತ್ತು ಶಾಂತಿಯನ್ನು ನೀಡುವವನು. ಹೀಗಾಗಿ ಶಿವನ ಆಲಯಗಳು ಎಷ್ಟೇ ದೂರ ಇರಲಿ ಜನರು ಪ್ರಯಾಣ ಮಾಡಿಯೇ ತೀರುತ್ತಾರೆ, ದರ್ಶನ ಪಡೆಯುತ್ತಾರೆ. ಇಂತಹದೇ ಒಂದು ಸುಂದರ ಮತ್ತು ಶಕ್ತಿ ಕೇಂದ್ರಿತ ಶಿವಾಲಯ ಬೆಂಗಳೂರಿನ ವಿಜಯನಗರದ ಹೊಸಳ್ಳಿ 1ನೇ ಮುಖ್ಯ ರಸ್ತೆ, ಮಾರುತಿ ಆಸ್ಪತ್ರೆ ಬಳಿ ಇರುವ ಶ್ರೀ ಹರಿಹರೇಶ್ವರ ದೇವಸ್ಥಾನ. ಈ ಹರಿಹರೇಶ್ವರ ದೇವಸ್ಥಾನ ಮಾರುತಿ ಆಸ್ಪತ್ರೆ ಬಳಿಯ ಮುಖ್ಯ ರಸ್ತೆಯಲ್ಲಿ ಚಿಕ್ಕ ಜಾಗದಲ್ಲಿದೆ, ಆದರೆ ಬಹಳ ಸುಂದರವಾಗಿದೆ. ಸದಾ ವಾಹನಗಳಿಂದ ಬ್ಯುಸಿಯಾಗಿರುವ ಈ ಜಾಗದಲ್ಲಿ ಈ ದೇವಸ್ಥಾನ ಇರುವುದೇ ತಮಗೆ ಒಳ್ಳೆಯದು ಮಾಡಿದೆ ಎನ್ನುತ್ತಾರೆ. ರಸ್ತೆಯಲ್ಲಿ ಹೋಗುವಾಗಲೇ ದೇವರಿಗೆ ಒಂದು ನಮಸ್ಕಾರ ಹಾಕಿ ಹೋಗುವ ಜನರು ಅದೆಷ್ಟೋ ಮಂದಿ. ಅದೇ ರೀತಿ ಹೋಗುವ ದಾರಿಯಲ್ಲಿ ಗಾಡಿ ನಿಲ್ಲಿಸಿ ದೇವರ ದರ್ಶನ ಪಡೆದುಕೊಳ್ಳುವವರು ನೂರಾರು ಮಂದಿ. ದೇವಸ್ಥಾನ ಇರುವ ಜಾಗ ಹಿಂದೂ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸುತ್ತಿರುತ್ತದೆ ಮತ್ತು ಹಿಂದೂ ಭಾವನೆಯನ್ನು ಹಚ್ಚ ಹಸಿರಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿರುತ್ತಾರೆ. ಕೇಸರಿ ಬಾವುಟಗಳು, ಹನುಮನ ಬಾವುಟಗಳು ನಮ್ಮನ್ನು ಹಿಂದೂ ಸಮಾಜದಲ್ಲಿ ಒಟ್ಟಾಗಿಸುವಂತಹ ಭಾವನೆ ಮೂಡಿಸುತ್ತವೆ. ನಾವು ಈ ದೇವಸ್ಥಾನದ ಚಿತ್ರೀಕರಣಕ್ಕೆ ತಿಳಿದಾಗ ನಮಗೂ ಇದೇ ಭಾವನೆ ಮೂಡಿತು. ಇನ್ನು ಈ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನವಲ್ಲದಿದ್ದರೂ ಕಳೆದ 45 ವರ್ಷಗಳಿಂದಲೂ ಇದೆ. ಇಲ್ಲಿಯ ಹೊಸಳ್ಳಿಯ ಜನರು ಈ ದೇವಸ್ಥಾನಕ್ಕೆ ಬಹಳ ಪ್ರೀತಿ ಭಕ್ತಿಯಿಂದ ಬರುತ್ತಾರೆ. ನಾವು ಇಲ್ಲಿ ಗಮನಿಸಿದ ಪ್ರಕಾರ ದೇವಸ್ಥಾನಕ್ಕೆ ಬರುವವರೆಲ್ಲರೂ ಒಂದು ರೀತಿ ಕುಟುಂಬದವರಂತೆ ಅನಿಸಿತು. ಹಾಗೆ ಇಲ್ಲಿನ ಒಡನಾಟ, ಹಬ್ಬಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ರೀತಿ ಕೂಡ ಖುಷಿ ಎನಿಸುತ್ತದೆ. ಈ ದೇವಸ್ಥಾನದ ಮೂಲದಿಂದಲೂ ಇರುವವರು ಅನೇಕರು ಇಂದು ಇಲ್ಲದಿರಬಹುದು, ಆದರೆ ದೇವಸ್ಥಾನ ಮಾತ್ರ ಅಚ್ಚುಕಟ್ಟಾಗಿ ನಡೆದುಕೊಂಡು ಬರುತ್ತಿದೆ. ಇಲ್ಲಿಗೆ ಬರುವ ಜನರು ಬಹಳ ನಂಬಿಕೆಯಿಂದಲೇ ಇಲ್ಲಿಗೆ ಬರುತ್ತಾರೆ. ಸುಮಾರು 20 ರಿಂದ 30 ವರ್ಷಗಳಿಂದಲೂ ಇಲ್ಲಿಗೆ ಬರುತ್ತಿರುವವರು ಅನೇಕರು ಇದ್ದಾರೆ. ಅವರು ಹೇಳುವುದು ಒಂದೇ, ಶಿವನ ದೇವಸ್ಥಾನ ಬಹಳ ಪ್ರೀತಿ, ಇಲ್ಲಿಗೆ ಬಂದರೆ ನಮಗೆ ಒಳ್ಳೆಯದೇ ಆಗುತ್ತದೆ ಎಂಬ ನಂಬಿಕೆ ಇದ್ದೇ ಇದೆ. ಹೀಗಾಗಿ ದೇವಸ್ಥಾನಕ್ಕೆ ಬರುವುದನ್ನು ನಾವು ತಪ್ಪಿಸುವುದಿಲ್ಲ ಎಂದು ಅನೇಕರು ಹೇಳುತ್ತಾರೆ. ಇನ್ನು ಕಳೆದ 14 ವರ್ಷಗಳಿಂದ ದೇವಸ್ಥಾನಕ್ಕೆ ಬರುತ್ತಿರುವ ಈ ಮಹಿಳೆ ಏನು ಹೇಳುತ್ತಾರೆ ಕೇಳಿ. ನಾನು ದಿನ 14 ವರ್ಷದಿಂದ ದಿನ ದೇವಸ್ಥಾನಕ್ಕೆ ಬರ್ತೀನಿ. ಇಲ್ಲೆಲ್ಲ ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಶಿವರಾತ್ರಿ ಹಬ್ಬ ಮತ್ತು ಉಗಾದಿ ಮತ್ತು ಸಂಕಷ್ಟಿ, ಪ್ರದೋಷ ಎಲ್ಲ ಹಬ್ಬಗಳು ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಸಹಕರಿಸ್ತಾರೆ. ಅದೇ ರೀತಿ ಇಲ್ಲಿಗೆ ಯುವಕರು ಹೆಚ್ಚಾಗಿ ಬರುತ್ತಾರೆ. ತಮ್ಮ ಬಿಡುವಿನ ವೇಳೆಯಲ್ಲಿ ಅಲ್ಲದೆ ಸೋಮವಾರದಂದು ತಪ್ಪದೇ ಶಿವಾಲಯಕ್ಕೆ ಬರುತ್ತಾರೆ. ಇಲ್ಲಿಗೆ ಬಂದರೆ ತಮಗೆ ಏನೋ ಒಂದು ತಿಳಿಯದ ರೀತಿಯ ಸಮಾಧಾನವನ್ನು ಆ ಪರಶುವನ್ನು ಕರುಣಿಸುತ್ತಾನಂತೆ, ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನಂತೆ. ನಾನು ಇಲ್ಲಿಗೆ ಫಸ್ಟ್ ಬಂದಿದ್ದು ಶಿವರಾತ್ರಿ ಟೈಮಲ್ಲಿ, ನನಗೇನು ನೆನಪಿದೆ. ಶಿವನ್ ಟೆಂಪಲ್ ಅಂತ ಅಮ್ಮ ಕರ್ಕೊಂಡು ಬಂದಿದ್ರು. ಕ್ಯೂ ಇತ್ತು, ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಇತ್ತು. ರಾತ್ರಿ ಅವತ್ತು ಬಂದಾಗ ಬಂದ್ವಿ, ದರ್ಶನ ಮಾಡ್ಕೊಂಡು ಹೋದ್ವಿ. ಇಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲೇ ಪ್ರಸಾದ ತಗೋತಿದ್ವಿ. ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ ನನಗೆ ನನ್ನ ಪರ್ಸ್ನಲಿ ದೇವರು ಅಂತ ನಂಬದೇ ಇರೋ ನಾನು ಮುಂಚೆ ಇಲ್ಲಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಪಾಸಿಟಿವ್ ಫೀಲಿಂಗು. 45 ವರ್ಷಗಳಿಂದ ದೇವಸ್ಥಾನದ ಆಗು ಹೋಗುಗಳನ್ನು ನೋಡಿಕೊಂಡು ಬಂದಿರುವ ಹಿರಿಯರೊಬ್ಬರು ಇಲ್ಲಿಗೆ ಬಂದಿದ್ದರು. ಅವರನ್ನು ಮಾತನಾಡಿಸಿದಾಗ ಅಂದಿನಿಂದ ಏನೆಲ್ಲ ಆಗಿದೆ ಎಂಬುದನ್ನು ಕೂಡ ತಿಳಿಸಿದರು. ನಮ್ಮ ದೇವಸ್ಥಾನ 45 ವರ್ಷ ಆಯಿತು. ಹಾಗೆ ಈ ದೇವಸ್ಥಾನ ನಡ್ಸ್ಕೊಂಡು ಹೋದ್ರೆ ಮಾಂತೇಶ ಅನ್ನೋರು ಪೂಜಾರಿ ಇದ್ದರು, ಅವ್ರು ನಡ್ಸ್ಕೊಂಡು ಹೋಗ್ತಾಯಿದ್ರು. ಇದೇನೋ ಆವಾಗ ಯಾವುದೋ ಕಾಯಿಲೆ ಬಂತಲ್ಲ, ಆ ಟೈಮ್ನಲ್ಲಿ ಎಕ್ಸ್ಪೈರ್ ಆಗೋಗ್ಬಿಟ್ರು ಅವರು. ಯುಗಾದಿ ಹಬ್ಬ ಆಗಲಿ, ಸಂಕ್ರಾಂತಿ ಹಬ್ಬ ಆಗಲಿ, ಶಿವರಾತ್ರಿ ಹಬ್ಬ ಆಗಲಿ, ತಿರುಗಿ ಸಾಯಿಬಾಬಂದಾಗಲಿ
ಎಲ್ಲ ಕಾರ್ಯಗಳು ಸಂಗೋಪಾಂಗವಾಗಿ ನಡೀತಾ ಇದೆ. ಅಂದಿನ ಕಾಲದ ಅನೇಕರು ಇಂದು ಇಲ್ಲದಿದ್ದರೂ ದೇವಸ್ಥಾನ ಅಂದಿಗಿಂತ ಇಂದು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ಹಬ್ಬಗಳಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ಸೇರುತ್ತಾರಂತೆ. ದೇವಸ್ಥಾನದಲ್ಲಿ ವಾರಪೂರ್ತಿ ಅನೇಕ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ನಾವು ಭೇಟಿ ನೀಡಿದ್ದಾಗ ಕುಟುಂಬ ಒಂದು ಸಂಕಷ್ಟಹರ ಗಣಪತಿ ಹೋಮವನ್ನು ಮಾಡಿಸುತ್ತಿದ್ದರು. ಪುರೋಹಿತರು ಅಚ್ಚುಕಟ್ಟಾಗಿ ಸಂಯಮದಿಂದ ಹೋಮವನ್ನು ಮಾಡುತ್ತಿದ್ದರು. ಎಲ್ಲ ಪೂಜೆನೂ ಮಾಡ್ತಾರೆ. ಸಂಕಷ್ಟ ತಿಂಗಳಲ್ಲಿ ಸಂಕಷ್ಟ ಪೂಜೆ ಮಾಡ್ತಾರೆ, ಶಿವರಾತ್ರಿ ಪೂಜೆ ಮಾಡ್ತಾರೆ, ಆಮೇಲೆ ಎಲ್ಲ ಕಾರ್ತಿಕ್ ದೀಪದ ಪೂಜೆ ಮಾಡ್ತಾರೆ, ಆಮೇಲೆ ನವಗ್ರಹ ಪೂಜೆನೂ ಮಾಡಿಸ್ತಾರೆ. ಯಾರು ಬೇಕಾದ್ರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು. ನಾವು 3 ತಿಂಗಳಿಗೆ ಒಂದು ಸತಿ ಪೂಜೆ ಮಾಡಿಸ್ತಾನೆ ಇರ್ತೀವಿ. ಇಲ್ಲಿಗೆ ಪ್ರತಿ ಸೋಮವಾರ, ಪ್ರತಿ ಶುಕ್ರವಾರ, ಶನಿವಾರ ಬಂದು ಹೋಗ್ತಿರ್ತೀನಿ. ನಮಗಿನ ಒಂದು ಸಂತೋಷ, ನೆಮ್ಮದಿ ಸಿಕ್ಕಿದಿಲ್ಲ ಬಂದ ಮೇಲೆ. ಪ್ರತಿ ತಿಂಗಳು ಗಣಪತಿ ಹೋಮ, ದುರ್ಗಾದೇವಿ ಹೋಮ ಅಥವಾ ಯಾವುದಾದರೂ ಒಂದಲ್ಲ ಒಂದು ಹೋಮಗಳನ್ನು ಭಕ್ತರು ಮಾಡಿಸುತ್ತಿರುತ್ತಾರಂತೆ. ಹೋಮ ಮಾಡಿಸುವವರು ಅಂದಿನ ದಿನ ಅಲ್ಲಿಗೆ ಬರುವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸುತ್ತಾರಂತೆ. ಭಕ್ತರ ಅಪಾರ ನಂಬಿಕೆಯಿಂದಾಗಿ ಜನರು ಇಲ್ಲಿಗೆ ಬಂದು ಪೂಜೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ದೇವಸ್ಥಾನದ ಎದುರುಗಡೆ ಅರಳಿಕಟ್ಟೆ ಇದೆ. ಇದು ಈ ಊರಿನ ಮೂಲ ಪೂಜೆಗಳ ಸ್ಥಳವೆಂದು ಹೇಳಬಹುದು. ವಿವಾಹ, ಹಬ್ಬ, ಯಾವುದೇ ಕಾರ್ಯಗಳಿರಲಿ ಇಲ್ಲಿಗೆ ಗಣಪತಿಗೆ ಪೂಜೆ ಮಾಡಿ ತಮ್ಮ ಕಾರ್ಯಕ್ಕೆ ಯಾವುದೇ ವಿಘ್ನ ಬಾರದಂತೆ ಇರಲಿ ಎಂದು ಬೇಡಿಕೊಳ್ಳುತ್ತಾರೆ. ಇಲ್ಲಿಯ ನಾಗದೇವತೆಗಳು ಇದ್ದು ಹಾಲಿನ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸುತ್ತಾರೆ. ಇಲ್ಲಿನ ಅರಳಿಕಟ್ಟೆಗೆ ದಾರಗಳನ್ನು ಸುತ್ತಿ ದೀಪ ಹಚ್ಚಿ ಅನೇಕ ವಿವಿಧ ಪೂಜಾ ಕ್ರಮಗಳನ್ನು ಇಲ್ಲಿ ಅನುಸರಿಸುತ್ತಾರೆ. ದೇವಸ್ಥಾನ ಹೊರಗಿನಿಂದ ನೋಡಲು ಚಿಕ್ಕದಾಗಿ ಕಂಡರೂ ಸುಂದರವಾಗಿದೆ. ಬರುವ ಭಕ್ತರಿಗೆ ಉತ್ತಮ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿನ ಮೂಲ ವಿಗ್ರಹ ಶಿವಲಿಂಗವಾಗಿದ್ದು ಗರ್ಭಗುಡಿಯಲ್ಲಿ ಪರಶಿವನು ರಾರಾಜಿಸುತ್ತಿದ್ದಾನೆ. ಪಕ್ಕದಲ್ಲೇ ಗಣಪತಿ ಹಾಗೂ ವೆಂಕಟೇಶ್ವರ ಮತ್ತು ಸಾಯಿಬಾಬರು ನೆಲೆಸಿದ್ದಾರೆ. ಇಲ್ಲಿಗೆ ಬರುವ ಭಕ್ತರಿಗೆ ಈ 3 ದೇವರ ಆಶೀರ್ವಾದ ಖಂಡಿತ ಸಿಗಲಿದೆ. 3 ದೇವರುಗಳಿಗೂ ಪ್ರತಿನಿತ್ಯ ಪೂಜೆ, ಅಭಿಷೇಕ, ಅಲಂಕಾರ, ಮಂತ್ರಗಳಿಂದ ಪೂಜಿಸಲಾಗುತ್ತದೆ. ನಮ್ಮ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ ಪ್ರತಿದಿನ ನಡೆಯುತ್ತದೆ. ಸೋಮವಾರ ದಿನ ವಿಶೇಷ ಪೂಜೆ ಇರುತ್ತದೆ. ಗುರುವಾರ ದಿನ ಸಾಯಿಬಾಬಾ ದೇವರಿಗೆ ಪೂಜೆ ಇರುತ್ತದೆ. ದೇವಸ್ಥಾನದಲ್ಲಿನ ಮೂಲ ವಿಗ್ರಹ ಅತ್ಯಂತ ಸುಂದರವಾಗಿದೆ. ಶಿವನಿಗೆ ಅಭಿಷೇಕ ನಡೆಸಿ ಅಲಂಕಾರ ಮಾಡಿದಾಗ ಆ ಪರಶಿವನೇ ನಮ್ಮ ಮುಂದೆ ನಿಂತು ದರ್ಶನ ನೀಡುವಂತಿದೆ. ಅದರ ಮುಂಭಾಗದಲ್ಲಿ ನಂದಿ ವಿಗ್ರಹವಿದೆ. ನಂದಿಯ ಕೊಂಬುಗಳ ಮೂಲಕ ಶಿವನನ್ನು ಅನೇಕರು ದರ್ಶಿಸುತ್ತಾರೆ. ದೇವಸ್ಥಾನದ ಒಳಗೆ ಬಂದರೆ ಸಾಕು, ನಾವು ಸಹ ಆ ದೈವಿಕ ಅನುಭವವನ್ನು ಹೊಂದುತ್ತೇವೆ. ಇಲ್ಲಿ ನವಗ್ರಹ ವಿಗ್ರಹಗಳು ಇವೆ. ಒಳ್ಳೇದು ಮಾಡ್ತಾರೆ. ದೇವ್ರ ಭಕ್ತಿ ಬೇಡ್ಕೊಂಡ್ರೆ ನಮ್ಮ ಮಗ ಬೇಕ್ರಿ ಇಟ್ಟನ, ನಮ್ಗೆ ಒಳ್ಳೇದಾಗೈತಿ. ಸೋಮವಾರ ಅಭಿಷೇಕ ಮಾಡಿಸ್ಕೊತೀವಿ. ದಾಸೋಹ ಹಂಗೆ ಬರ್ತೈತಿ. ಎಲ್ಲ ಭಕ್ತರುಗಳು ಜಾಸ್ತಿ ಅದಾರ, ಕೊಡೋರು ಜಾಸ್ತಿ ಅದಾರ ಜನ. ದೂರದ ಪ್ರದೇಶಗಳಿಂದ ಬಂದು ಇಲ್ಲಿ ನೆಲೆಸಿರುವ ಅನೇಕರು ಕೂಡ ಈ ಹರಿಹರೇಶ್ವರ ದೇವಸ್ಥಾನಕ್ಕೆ ಬರುತ್ತಾರೆ. ಇಲ್ಲಿಗೆ ಬಂದರೆ ತಮಗೆ ನೆಮ್ಮದಿ ಎಂದು ಹೇಳುತ್ತಾರೆ. ಮಹಾರಾಷ್ಟ್ರದ ಮೂಲದವರಾದ ದಂಪತಿಗಳು ಇಲ್ಲಿಗೆ ಬಂದಿದ್ದರು. ಅವರು ಏನು ಹೇಳುತ್ತಾರೆ ಕೇಳಿ. Usually came here twice in a week in this temple, and this temple is very having good architecture, as well as like if we came here, like it's very peaceful and give some positive energy. मला बँगलोर सिटीमध्ये येऊन जवळपास 1 वर्ष झालं आहे. प्रत्येक शनिवारी किंवा रविवारी चतुर्थीला ह्या मंदिरामध्ये येत असतो आम्ही. खूप छान वाटतं, मन प्रसन्न होतं. ಸೊ ಈ ದೇವಸ್ಥಾನಕ್ಕೆ ನಾನು ಒಂದು 3-4 ವರ್ಷದಿಂದ ಬರ್ತಾ ಇದ್ದೀನಿ. ಸೊ ಪ್ರತಿ ಸೋಮವಾರ ಮತ್ತು ಗುರುವಾರ ಅಂತೂ ಮಿಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇದೊಂದು ದೇವಸ್ಥಾನ. ಸೊ ಒಳ್ಳೆ ಖುಷಿ ಆಗುತ್ತೆ. ಸೊ ಒಂಥರ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಸೊ ಇಲ್ಲೊಂಥರ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನಂತೂ ಪ್ರತಿ ವಾರ ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ತುಂಬ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಪ್ರತಿ ವಾರ ಬಂದರೆ. ಇವರಷ್ಟೇ ಅಲ್ಲ, ಪಕ್ಕದ ತಮಿಳುನಾಡಿನ ಮಹಿಳೆಯೊಬ್ಬರು ಬೆಂಗಳೂರಿನಲ್ಲೇ ನೆಲೆಸಿದ್ದು ಈ ಶಿವನ ದೇವಸ್ಥಾನದ ಬಗ್ಗೆ ಹೇಳುವಾಗ ನಮಗೂ ಖಂಡಿತ ಇಲ್ಲಿ ಏನೋ ಶಕ್ತಿ ಇದೆ ಎಂದು ಅನಿಸಿತು. ಆ ಮಹಿಳೆ ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿಯೇ ಕೂತುಕೊಂಡು ದೇವರಲ್ಲಿ ಪ್ರಾರ್ಥಿಸುತ್ತಾ ಕಣ್ಣು ತುಂಬಿ ಬಂದದ್ದನ್ನು ನಾವು ನೋಡಿದ್ದೇವೆ. ಆದರೆ ನಮ್ಮ ಬಳಿ ಮಾತನಾಡುವಾಗ ಮನಸ್ಸು ತುಂಬ ಹಗುರಾಯಿತು. ಶಿವ ನನಗೆ ಸಮಾಧಾನ ನೀಡಿದ್ದಾನೆ ಎಂದರು. ಅವರ ಈ ದೈವಿಕ ಅನುಭವವನ್ನು ಅವರಿಂದಲೇ ಕೇಳಿ. ಟ್ಯೂಸ್ಡೇ ಫ್ರೈಡೇ ಬರ್ತೀನಿ. ಬಟ್ ನನಗೆ ತುಂಬ ಕಷ್ಟ ಇದ್ರೆ, ನನ್ನ ಮನಸ್ಸು ಆ ಥರ ತುಂಬ ನನಗೆ ಕಷ್ಟ ಇದ್ರೆ ಇಲ್ಲಿ ಬಂದು ಈ ದೇವ್ರ ಹತ್ರ ಈ ದೇವರು ನೋಡಿಕೊಂಡು ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಹೋದ್ರೆ ನನಗೆ ಸ್ವಲ್ಪ ಸಮಾಧಾನ, ಫುಲ್ ಸಮಾಧಾನ ಆಗುತ್ತೆ. ಏನೋ ಗೊತ್ತಿಲ್ಲ, ಇವತ್ತು ನನಗೆ ತುಂಬ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಕ್ಕೆ ನಾನು ಇವಾಗ ಬಂದಿದ್ದೀನಿ. ಅವ್ರ ಹತ್ರ ಎಲ್ಲ ನನ್ನ ಕಷ್ಟ ನಷ್ಟ ಎಲ್ಲ ಹೇಳಿದ್ದೀನಿ. ಹೇಳ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಕೂತ್ಕೊಂಡೆ. ಇವಾಗ ನನಗೆ ರಿಲೀಫ್ ಆಗಿದೆ, ನನ್ನ ಮೈಂಡ್ ರಿಲೀಫ್ ಆಗಿದೆ.
ಮುಖ್ಯವಾಗಿ ಭಾರತೀಯ ಅಂತರಿಕ್ಷ ಸಂಸ್ಥೆ ಇಸ್ರೋನ ಹಿರಿಯ ಮಾಜಿ ವಿಜ್ಞಾನಿಯೊಬ್ಬರು ಈ ದೇವಸ್ಥಾನಕ್ಕೆ ಬರುತ್ತಾರಂತೆ ಮತ್ತು ಇಲ್ಲಿನ ಪೂಜಾ ಕಾರ್ಯಗಳಲ್ಲಿ ಮತ್ತು ಪ್ರವಚನಗಳನ್ನು ಮಾಡುತ್ತಾರಂತೆ. ವಿಜ್ಞಾನವನ್ನು ನಂಬುವವರು ನಮ್ಮ ಸನಾತನ ಗ್ರಂಥಗಳನ್ನು ಅಧ್ಯಯನ ಮಾಡೇ ಮಾಡುತ್ತಾರೆ. ಅವರಿಗೆ ಗೊತ್ತು ದೇವರನ್ನು ಹೊರತುಪಡಿಸಿ ವಿಜ್ಞಾನ ಇಲ್ಲವೆಂದು. ಹೀಗಾಗಿ ಜ್ಞಾನಿಗಳು ಎಲ್ಲರೂ ನಂಬುವುದು ನಮ್ಮ ಸನಾತನ ಧರ್ಮವನ್ನ. 1991 ಈ ಟೆಂಪಲ್ ನಾವು ಮೊದಲಿನಿಂದ ಇಲ್ಲಿ ನೋಡ್ತಾ ಇದ್ದೀವಿ. ಆವಾಗ ಚಿಕ್ಕದಾಗಿತ್ತು, ಈಗ ಚೆನ್ನಾಗಿ ಡೆವಲಪ್ ಆಗಿದೆ. ಜಸ್ಟ್ ಇನ್ 5 ಇಯರ್ಸ್ನಿಂದ ಚೆನ್ನಾಗಿ ಡೆವಲಪ್ ಆಗಿದೆ. ಇಲ್ಲಿ ನಮ್ಮ ಮನೆಯವರು ಈಸ್ ಆಲ್ಸೋ ಕಮ್ಮಿಂಗ್ ಆಸ್ ಎ ಪಾರ್ಟ್ ಆಫ್ ಟು ಅಸಿಸ್ಟ್ ದ ಪ್ರೀಸ್ಟ್. ಈಸ್ ಎ ರಿಟೈರ್ಡ್ ಸೀನಿಯರ್ ಸೈಂಟಿಸ್ಟ್ ಇನ್ ISRO ಆ್ಯಂಡ್ ಹೀ ಈಸ್ ಟೇಕಿಂಗ್ ಎ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಆಫ್ಟರ್ ಹಿಸ್ ರಿಟೈರ್ಮೆಂಟ್. ಆ್ಯಂಡ್ ಇವಾಗ ಅವರು ಸ್ವಲ್ಪ ಮದುವೆ ಇದೆ ಅಂತ ಊರಿಗೆ ಹೋಗಿದ್ದಾರೆ. ಸೊ ಅವರು ದಿನಾಲೂ ಬರ್ತಾರೆ, ಇಲ್ಲಿ ದಿನ ಬಂದು ಪೂಜೆ ಮಾಡಿ ಎಲ್ಲ ಮಾಡ್ತಾರೆ. ತುಂಬ ಹಳೆ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಇದು ನಮ್ಮ ತುಂಬ ಹತ್ತಿರನೂ ಆಗಿದೆ, ಚೆನ್ನಾಗಿ ನಡೀತಾ ಇದೆ ಇಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರಿನಲ್ಲೇ ನೆಲೆಸಿರುವಂತಹ ಹರಿಹರೇಶ್ವರ ದೇವಸ್ಥಾನವನ್ನ. ನೀವು ಸಹ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಶಿವನ ದರ್ಶನವನ್ನು ಪಡೆಯಿರಿ. ಧನ್ಯವಾದಗಳು. ಇದೇ ರೀತಿ ನಿಮ್ಮ ಊರು, ಗ್ರಾಮದಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.